ಅಯ್ಯೋ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಡೇಟನ್ನೇ ತಪ್ಪಾಗಿ ಬುಕ್ ಮಾಡಿಬಿಟ್ಟಿದ್ದೀನಿ. ಇದೇ ರೀತಿ ನೀವು ಪ್ಯಾನಿಕ್ ಆಗ್ತೀರಾ ಯಾವತ್ತಾದರೂ ಮಿಸ್ಟೇಕ್ ಮಾಡಿದ್ರೆ? ಇನ್ನು ಮುಂದೆ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ. DGCAದು ಹೊಸ ರೂಲ್ಸ್ನ ತಿಳ್ಕೊಳ್ಳಿ. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು, ಯಾವುದೇ ಏರ್ಲೈನ್ಸ್ ಆದರೂ 48 ಅವರ್ಸ್ ಮಾಡಿಫಿಕೇಷನ್ ಅಥವಾ ಕ್ಯಾನ್ಸಲೇಷನ್ ವಿಂಡೋನ ಕೊಡಬೇಕು. ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟೇ. ಈವನ್ ಕ್ಯಾನ್ಸಲೇಷನ್ ಸಹ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ನ ಏವಿಯೇಷನ್ ಅವರು ನಿಮ್ಮ ಹತ್ರ ಕಲೆಕ್ಟ್ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ವಿಂಡೋ ಸಿಗುತ್ತೆ. ಆದರೆ ಒಂದೇ ಒಂದು ಕಂಡೀಷನ್ ಇಟ್ಟಿದ್ದಾರೆ. ನೀವು ಟಿಕೆಟ್ ಬುಕ್ ಮಾಡಿದ್ಮೇಲೆ ಕ್ಲಿಯರ್ 7 ಡೇಸ್ ಇರಬೇಕು. ಡೊಮೆಸ್ಟಿಕ್ ಬುಕ್ಕಿಂಗ್ ಆಗಿದ್ರೆ, ಇಂಟರ್ನ್ಯಾಷನಲ್ ಬುಕ್ಕಿಂಗ್ ಆಗಿದ್ರೆ ಅಟ್ಲೀಸ್ಟ್ 15 ದಿನಕ್ಕಿಂತ ಮುಂಚೆ ಬುಕ್ ಮಾಡಿದರೆ ಈ 48 ಅವರ್ಸ್ ವಿಂಡೋ ಆಕ್ಟಿವೇಟ್ ಆಗುತ್ತೆ. ಐದರ್ ನೀವು ನಿಮ್ಮ ಟಿಕೆಟ್ನ ಮಾಡಿಫೈ ಮಾಡ್ಬೋದು, ಡೇಟ್ ಚೇಂಜ್ ಮಾಡ್ಬೋದು, ಹೆಸರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಡೆಸ್ಟಿನೇಷನ್ನು ಸಹ ಚೇಂಜ್ ಮಾಡ್ಬೋದು. ಬರೀ ಡಿಫ್ರೆನ್ಸ್ ಆಫ್ ಫೇರ್ಸ್ ಏನಿರುತ್ತೆ ಅದನ್ನಷ್ಟೇ ಅವ್ರು ಕಲೆಕ್ಟ್ ಮಾಡಬೇಕು. ಯಾವುದೇ ರೀತಿ ಅಡಿಷ್ನಲ್ ಚಾರ್ಜಸ್ನ ಹಾಕುವಾಗಿಲ್ಲ. ಅದೇ ರೀತಿ ನೀವು ಟಿಕೆಟ್ನ ಕ್ಯಾನ್ಸಲ್ ಸಹ ಮಾಡ್ಕೊಳ್ಬೋದು. ನೀವೇನಾದರೂ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ವಿತಿನ್ 48 ಅವರ್ಸಲ್ಲಿ ಯಾವುದೇ ರೀತಿ ಚಾರ್ಜಸ್ನ ಅವರು ತಗೊಳ್ಳೋ ಹಾಗಿಲ್ಲ. ಇನ್ನೊಂದು ಕನ್ಫ್ಯೂಷನ್ ಇತ್ತು, ಕ್ರೆಡಿಟ್ ಶೆಲ್ ಅಂತ ಹೇಳಿ. ಇನ್ ಕೇಸ್ ನೀವು ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟೋ ಏವಿಯೇಷನ್ಸ್ ಅವರು ದುಡ್ಡನ್ನು ನಿಮಗೆ ರೀಫಂಡ್ ಕೊಡ್ತಿರ್ಲಿಲ್ಲ. ಒಂದು ವಾಲೆಟ್ ಅಂತ ಕ್ರಿಯೇಟ್ ಮಾಡಿ ಅದೇ ಏರ್ಲೈನ್ಸಲ್ಲಿ ನಿಮ್ಮ ಹೆಸರಲ್ಲಿ ಆ ದುಡ್ಡನ್ನು ಇಟ್ಕೊಳ್ತಿದ್ರು. ಫರ್ದರ್ ಯುಟಿಲೈಸೇಷನ್ ಅಥವಾ ನೀವೇನಾದ್ರು ಮತ್ತೆ ಟ್ರಾವೆಲ್ ಮಾಡಿದ್ರೆ ಅವ್ರ ಹತ್ರ ಆ ದುಡ್ಡನ್ನು ಯೂಸ್ ಮಾಡ್ಬೋದಿತ್ತು. ಈಗ ಅದನ್ನು ಕಂಪಲ್ಸರಿಯಾಗಿ ಏರಿಕೆ ಮಾಡೋ ಹಾಗಿಲ್ಲ. ಯಾವುದೇ ಏವಿಯೇಷನ್ ಆದ್ರೂ ಕಸ್ಟಮರ್ಗೆ ಬಿಟ್ಟಿರೋ ಆಪ್ಷನ್ನು. ನಿಮಗೆ ಬೇಕಾ ಕಂಪ್ಲೀಟ್ ದುಡ್ಡನ್ನು ನೀವು ರೀಫಂಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ಬೋದು, ಇಲ್ಲ ಕ್ರೆಡಿಟ್ ಶೆಲ್ ಆಗಿ ನೀವೇ ಅದನ್ನು ಆಫ್ ಮಾಡ್ಬೋದು. ಈ ಒಂದು ರೂಲ್ನ ಚೇಂಜಸ್ ಆಗಿರೋದು ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ಗೊತ್ತೇ ಇಲ್ಲ. ಇನ್ ಕೇಸ್ ಏನಾದರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾಗ ಮಿಸ್ಟೇಕ್ ಆದರೆ ಅಥವಾ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಹಾಗಿದ್ರೆ 48 ಅವರ್ಸ್ ವಿಂಡೋ ಇದೆ. ಇನ್ಮೇಲೆ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ. ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಎಷ್ಟೋ ಸಲ ಏವಿಯೇಷನ್ ಅವರು ಇದನ್ನು ನಿಮಗೆ ಹೇಳಲ್ಲ, ಆದರೆ DGCA ಅವರು ಕ್ಲಿಯರ್ ಆಗಿ ರೂಲ್ಸ್ನ ರೀಸೆಂಟಾಗಿ ಮಾಡಿಫೈ ಮಾಡಿದ್ದಾರೆ.